ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ರಶ್ಮಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಒತ್ತು ಶಾವಿಗೆ ರೆಸಿಪಿ ಮಾಡ್ತಾ ಇದ್ದೇನೆ. ಇದು ಇನ್ಸ್ಟಂಟಾಗಿ ಈ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ದಿಢೀರಾಗಿ ನಾವು ಹೇಗೆ ಒತ್ತು ಶಾವಿಗೆ ರೆಸಿಪಿಯನ್ನು ಮಾಡ್ಬೋದು ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಮನೆಗೆ ನೆಂಟರು ಬರುವಾಗ ಇಲ್ಲ ನಮಗೆ ಇವತ್ತು ಶಾವಿಗೆ ರೆಸಿಪಿ ತಿನ್ನಬೇಕು ಅಂತ ಮನಸ್ಸಾಗುವಾಗ ಈ ದಿಢೀರಾಗಿ ಈ ರೆಸಿಪಿಯನ್ನು ಮಾಡ್ಬೋದು. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹೊಸ ಹೊಸ ವೀಡಿಯೋಸ್ ಹಾಕಿದರೆ ನಿಮಗೆ ಬೇಗನೆ ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ದಿಢೀರಾಗಿ ಒತ್ತು ಶಾವಿಗೆ ರೆಸಿಪಿಯನ್ನು ಮಾಡೋದು ತುಂಬಾ ಸುಲಭ, ತುಂಬಾ ಸಾಫ್ಟಾಗಿ ಮತ್ತು ಈಸಿಯಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ನಾನಿಲ್ಲಿ ಒಂದು ಕಡಾಯಿಯಲ್ಲಿ 1 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಮತ್ತು ಇನ್ನೊಂದು 3/4 ಕಪ್ನಷ್ಟು ನೀರನ್ನು ಹಾಕಿದೆ. ಒಟ್ಟಿಗೆ 1/3 ಕಪ್ ಹಾಕಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. 1 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹಾಕಿ ನಾನು ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಸ್ಟವನ್ನು ಆನ್ ಮಾಡಿದೆ. ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬರುವಾಗ ನಾನಿಲ್ಲಿ ಈಗ 1 ಕಪ್ನಷ್ಟು ಅಕ್ಕಿ ಹುಡಿಯನ್ನು ಹಾಕಿದೆ. ಅರ್ಧ ಕಪ್ನಷ್ಟು ವಾಪಸ್ ಅಕ್ಕಿ ಹುಡಿಯನ್ನು ಹಾಕಿದೆ. ಈಗ ಒಟ್ಟಿಗೆ 1.5 ಕಪ್ನಷ್ಟು ಅಕ್ಕಿ ಹುಡಿಯನ್ನು ಹಾಕಿದೆ. ಈಗ ಇದನ್ನು ನಾವು ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ನಾವು ಸ್ಟವನ್ನು ಆಫ್ ಮಾಡಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು, ಸರಿಯಾಗಿ ಮಿಕ್ಸ್ ಆಗಬೇಕು. ಈಗ ಮಿಕ್ಸ್ ಆಯಿತು. ಈಗ ಇದು ಮಿಕ್ಸ್ ಆಯಿತು. ಈಗ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡುವ. ಈಗ 5 ನಿಮಿಷ ಆಯಿತು. ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಇದನ್ನು ಸರಿಯಾಗಿ ಉಂಡೆ ಮಾಡುವ. ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಉಂಡೆ ಮಾಡ್ತಾ ಇದ್ದೇನೆ. ನೋಡಿ, ಉಂಡೆ ರೆಡಿ ಆಯಿತು. ಸರಿಯಾಗಿ ನಾದಬೇಕು. ನಾವಿದನ್ನು ಬಿಸಿಯೆಲ್ಲ ಆರಿದ ಮೇಲೆ ನಾವು ಈ ರೀತಿಯಾಗಿ ನಾವು ಉಂಡೆಯನ್ನು ರೆಡಿ ಮಾಡಿಕೊಳ್ಬೇಕು. ಈಗ ರೆಡಿ ಆಯಿತು. ತುಂಬಾ ಸುಲಭವಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು. ಈಗ ನಾನು ಇಲ್ಲಿ ಚಕ್ಕುಲಿ ಮನೆ ಇದೆಯಲ್ಲ ಅದನ್ನು ತಗೊಂಡಿದ್ದೇನೆ. ನಾವಿಲ್ಲಿ ಇದಕ್ಕೆ ಚಕ್ಕುಲಿ ಮನೆಯನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾದ ಒಂದು ಪ್ಲೇಟನ್ನು ನಾವು ಅದರಲ್ಲಿ ತಗೊಳ್ಬೇಕು. ಶಾವಿಗೆ ರೀತಿಯಲ್ಲಿ ಇರ್ತದಲ್ಲ, ಹೊಟ್ಟೆ ಜಾಸ್ತಿ ಇರುವಂಥ ತೂತು ಜಾಸ್ತಿ ಇರುವಂಥ ಅದನ್ನು ತಗೊಳ್ಬೇಕು. ಈಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಹಿಟ್ಟನ್ನು ಸ್ವಲ್ಪ ತಗೊಂಡು ಅದನ್ನು ಉಂಡೆ ಮಾಡ್ತಾ ಇದ್ದೇನೆ. ಉದ್ದಕ್ಕೆ ಉಂಡೆ ಮಾಡಬೇಕು. ನಾವು ಚಕ್ಕುಲಿ ಮನೆಗೆ ಹಾಕಲಿಕ್ಕೆ ಇರುವ ಕಾರಣ. ಈಗ ಉಂಡೆ ರೆಡಿ ಆಯಿತು. ಇದನ್ನು ಚಕ್ಕುಲಿ ಮನೆಯ ಒಳಗೆ ಹಾಕುವ. ಈ ರೀತಿಯಾಗಿ ಫುಲ್ ಹಾಕಿದರೆ ಆಯಿತು. ಈಗ ಚಕ್ಕುಲಿ ಮನೆಗೆ ಮುಚ್ಚಳವನ್ನು ಮುಚ್ಚುವ. ಇದಕ್ಕೆ ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಆಯಿತು. ತುಂಬಾ ಸುಲಭವಾಗಿ ನಾವು ಇದನ್ನು ಮಾಡ್ಬೋದು. ನಾನೀಗ ಬಾಳೆ ಎಲೆಯಲ್ಲಿ ಇದನ್ನು ಮಾಡ್ತಾ ಇದ್ದೇನೆ. ರೌಂಡಾಗಿ ನೋಡಿ, ಈ ಶೇಪಲ್ಲಿ ಮಾಡ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು. ನಮಗೆ ಯಾವ ರೀತಿಯ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಶಾವಿಗೆಯನ್ನು ರೆಡಿ ಮಾಡ್ಬೋದು. ನಾವು ಇದನ್ನು ಬಟ್ಟಲಲ್ಲಿ ಸಹ ಮಾಡ್ಬೋದು. ನಾನಿಲ್ಲಿ ಎಲೆಯಲ್ಲಿ ಮಾಡ್ತಾ ಇದ್ದೇನೆ, ಬಾಳೆ ಎಲೆಯಲ್ಲಿ. ಈಗ ನಾನು ಇಡ್ಲಿ ಪಾತ್ರೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಈಗ ನೋಡಿ ಅಡಿ ಭಾಗದಲ್ಲಿ ನಾನೀಗ ಇಟ್ಟಿದ್ದೇನೆ. ಈಗ ನಾನು ಇಡ್ಲಿ ತಟ್ಟೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಕೈಯಲ್ಲಿ. ಸ್ವಲ್ಪ ಎಣ್ಣೆ ಸಾಕು. 1 ಡ್ರಾಪ್ನಷ್ಟು ಎಣ್ಣೆಯನ್ನು ಹಾಕಿ ಎಲ್ಲ ತಟ್ಟೆ ಗುಂಡಿಗಳಿಗೆ ಹಾಕಿ ಈಗ ನಾನು ಇದಕ್ಕೆ ನೋಡಿ ಈ ರೀತಿಯಾಗಿ ಶಾವಿಗೆಯನ್ನು ಹಾಕ್ತಾ ಇದ್ದೇನೆ, ಒತ್ತಾ ಇದ್ದೇನೆ. ನಾವು ಇದನ್ನು ಬಾಳೆ ಎಲೆಯಲ್ಲಿ ಸಣ್ಣ ಸಣ್ಣ ಬಾಳೆ ಎಲೆ ಇನ್ನು ಸುತ್ತಕ್ಕೆ ಇಟ್ಟು ಸಹ ಮಾಡ್ಬೋದು. ನಾನು ಇದರಲ್ಲೇ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಆಗ್ತಾ ಉಂಟು ನೋಡಿ. ನಾವು ನೆನೆಸಿ ಹಾಕಿದ ಅಕ್ಕಿಯಲ್ಲಿ ಮಾಡಿದ ಒತ್ತು ಶಾವಿಗೆಯಾಗಿ ಬರ್ತದೆ ಇದು. ಈಗ ನಾನು ತಟ್ಟೆಯನ್ನು ಇಟ್ಟೆ. ಈಗ ಇನ್ನೊಂದು ತಟ್ಟೆಯಲ್ಲಿ ಸಹ ಮಾಡ್ತಾ ಇದ್ದೇನೆ. ತುಂಬಾ ಸಾಫ್ಟಾಗಿ, ತಿನ್ನಲಿಕ್ಕೆ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಇದಕ್ಕೆ ಯಾವುದೇ ಸಾಂಬಾರು, ಸಾರು, ಚಟ್ನಿ ಮತ್ತು ಕಾಯಿ ಬೆಲ್ಲ ಇದರಲ್ಲಿ ಸಹ ನಾವು ಇದನ್ನು ತಿನ್ಬೋದು.
ದಿಢೀರಾಗಿ ನೆಂಟರು ಮನೆಗೆ ಬರುವಾಗ ನಾವು ಇದನ್ನು ಮಾಡಿಕೊಡ್ಬೋದು. ನೋಡಿ, ಇನ್ನೊಂದು ತಟ್ಟೆಯನ್ನು ಸಹ ಇಟ್ಟು ಈಗ ನಾನು ಮುಚ್ಚಳವನ್ನು ಮುಚ್ಚಿ ಒಂದು 10ರಿಂದ 15 ನಿಮಿಷ ಬೆಂದರೆ ಸಾಕು. ಬೇಗನೆ ಬೇಯುತ್ತೆ ಇದು, ತುಂಬ ಟೈಮ್ ತಗೊಳ್ಳೋದಿಲ್ಲ. ಈಗ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ನಮ್ಮ ಒತ್ತು ಶಾವಿಗೆ ರೆಸಿಪಿ ಈಗ ರೆಡಿ ಆಯಿತು. ದಿಢೀರಾಗಿ ಇನ್ಸ್ಟಂಟಾಗಿ ಮಾಡುವಂಥ ರೆಸಿಪಿ. ತುಂಬಾ ಸುಲಭವಾಗಿ ನಾವು ಇದನ್ನು ಮಾಡ್ಬೋದು. ನಮಗೆ ಈಗಲೇ ಶಾವಿಗೆ ತಿನ್ನಬೇಕು ಅಂತ ಮನಸ್ಸಾದರೆ ನಾವು ಬೇಗನೆ ಇದನ್ನು ಈ ರೀತಿಯಾಗಿ ಅಕ್ಕಿ ಹಿಟ್ಟಲ್ಲಿ ಮಾಡಿ ದಿಢೀರಾಗಿ ನಾವು ಮಾಡಿ ತಿನ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ. ನಾನ್ ವೆಜ್, ವೆಜ್, ಸಾರು, ಸಾಂಬಾರು, ಕಾಯಿ ಬೆಲ್ಲ ಯಾವುದರ ಜೊತೆಗೂ ಸಹ ಇದನ್ನು ತಿನ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ. ಈಗ ಎಲ್ಲ ರೆಡಿ ಆಯಿತು. ಈಗ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಇದು ಇಡ್ಲಿ ತಟ್ಟೆಯಿಂದ ಸಹ ಬೇಗನೆ ಏಳುತ್ತೆ, ಏನು ಅಂಟಿಕೊಳ್ಳುವುದಿಲ್ಲ. ಈಗ ಎಲ್ಲವನ್ನು ಈ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಸಹ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ, ಉದುರುದುರಾಗಿ ಬಂದಿದೆ. ನಾವು ಹೇಗೆ ಅಕ್ಕಿಯಲ್ಲಿ ನೆನೆಸಿಟ್ಟ ಅಕ್ಕಿಯಲ್ಲಿ ಮಾಡ್ತೇವಲ್ಲ ಅದೇ ರೀತಿಯಾಗಿ ಬಂದಿದೆ. ನೋಡಿ, ನಿಮಗೆ ಕಾಣ್ತಾ ಉಂಟು. ತುಂಬಾ ಈಸಿಯಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು. ಮಕ್ಕಳು ಕೆಲವು ಸಲ ನಮಗೆ ಬೇಕು ಅಂತ ಹಠ ಮಾಡುವಾಗ ನಾವು ಇದನ್ನು ದಿಢೀರಾಗಿ ಮಾಡಿ ಕೊಡ್ಬೋದು. ಮನೆಯಲ್ಲಿ ಏನು ಇಲ್ಲದಿರುವಾಗ ಸಹ ನಾವು ಇದನ್ನು ತಿನ್ನಲಿಕ್ಕೆ ಕೊಡ್ಬೋದು. ಸಂಜೆ ಇಲ್ಲ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಸಂಜೆ ಚಹಾ ಕಾಫಿ ಜೊತೆ ಸಹ ಇದನ್ನು ಮಾಡಿ ತಿನ್ಬೋದು. ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿ. ಫ್ರೆಂಡ್ಸ್, ನಾನಿವತ್ತು ಮಾಡಿದಂಥ ಈ ಇನ್ಸ್ಟಂಟ್ ಒತ್ತು ಶಾವಿಗೆ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.